ಹರೇ ಶ್ರೀನಿವಾಸ. ನಾಳೆಯಿಂದ ರಾಘವೇಂದ್ರ ಆರಾಧನೆ ಶುರುವಾಗುತ್ತಾ. ಪೂರ್ವ ಆರಾಧನೆ ನಾಳೆ. ಉದಯ ರಾಗ ಒಂದು ಹೇಳೋಣ. ಅಂಕಿತ ಗುರು ಜಗನ್ನಾಥದಾಸರು. ಏಳಯ್ಯ ಗುರುವೇ ಬೆಳಗಾಯಿತು, ಏಳಯ್ಯ ಗುರುವೇ ಬೆಳಗಾಯಿತು, ಏಳಯ್ಯ ಗುರುರಾಯ ಏಳಯ್ಯ ಶುಭಕಾಯ, ಏಳು ಮಹಾರಾಯ ಏಳು ಎನ್ನ ಜೀಯ, ಏಳಯ್ಯ ಗುರುವೇ ಬೆಳಗಾಯಿತು. ಉದಯಾತಿ ಶೃಂಗದಲ್ಲಿ ಉದಿಸಿದನು ಭಾಸ್ಕರನು, ಸದಮಲ ಬುಧರೆಲ್ಲ ಬುಧದಿಂದಲೆದ್ದು, ನದಿಯ ಸ್ನಾನವ ಮಾಡಿ ಉದಗ ಪುಷ್ಪಗಳಿಂದ ಸದನಕ್ಕೆ ನಾ ಬಂದು ಪದುಮನಾಭನ ಭಜಿಸಿ, ಪಾದೋದಕವನೆ ಧರಿಸಿ ಸತ್ಯ ನಿನ್ನ ಪಾದ ಸಂತರುಷನಕ್ಕೆ ವಂದಿ ಹರೋ. ಏಳಯ್ಯ ಗುರುವೇ ಬೆಳಗಾಯಿತು. ನಿತ್ಯ ಭಜಿಸುವ ಜನರೆಲ್ಲ ಹೊತ್ತು ಮೀರಿದಲೆಂದು, ಚಿತ್ತ ಸುತ್ತಿಯಲಿಂದ ಉತ್ತರ್ಮಾರ್ಗಣಗಳು ತಮ್ಮ, ನೆತ್ತಿಗಿಂದ ಪೊತ್ತು ಸುತ್ತು ಸಂದಣಿಯಿಂದ ಜೈದನದಿ ನಿಂತರು ಉತ್ತಮ ನಿನ್ನ ನಿದ್ರೆಯ, ಹೊತ್ತು ಮೀರಾಯ್ತು ತೊತ್ತಿಗರೆಲ್ಲರೂ ಪಾದ ಒತ್ತಿ ಬೋಧಿಸುವರು, ಚಿತ್ತಕ್ಕೆ ತಂದು ತ್ವರಿತದಿ ಏಳು. ಏಳಯ್ಯ ಗುರುವೇ ಬೆಳಗಾಯಿತು. ತಾತಗಿ ಜನ ಜಾತೆ ಸಾಕಲರಾತೆ ಸೋತು ಮಲಗಿದೆಯೋ ಪಾದಕಾಂಬುದಿ ಬೋಧನೆ, ಮಾತರೀಶ್ವರನ ತಾತ ಸೀತಾನಾದನ ಪಾದ ಪಾದ ಭವಯುಗ್ಮದಲ್ಲಿ ಸಂಜ್ಞಾತವಾಗಿ ಸುಧಾ, ಭೀತ ಕಾರಣ ಮದ ಸಂಬೂದದಿ ಮಲಗಿದೆಯೋ ಭೂತನಾಥನೆ ಗುರು ಜಗನ್ನಾಥ ವಿಠಲನ ತುದನಾನೆಂಬೆ ಕರುವಿಂದ ಮಲಗಿದೆಯ, ಗುರು ಜಗನ್ನಾಥ ವಿಠಲನ ತುತ ನಾನೆಂಬೆ ಗರುವಿಂದ ಮಲಗಿದೆಯ. ಏಳಯ್ಯ ಗುರುವೇ ಬೆಳಗಾಯಿತು. ಏಳಯ್ಯ ಗುರುರಾಯ ಏಳಯ್ಯ ಶುಭಕಾಯ, ಏಳು ಮಗರಾಯ ಏಳು ಎನ್ನ ಜೀಯ, ಏಳಯ್ಯ ಗುರುವೇ ಬೆಳಗಾಯಿತು. ಏಳಯ್ಯ ಗುರುವೇ ಬೆಳಗಾಯಿತು. ಹರೇ ಶ್ರೀನಿವಾಸ.